ಅದೇ ಆ ಬಂಡೆಗಳ ಈ ಬಂಡೆ ಈಗ ಒಂದು ತೆಪ್ಪ ನಿಂತೈತಲ್ಲ ಒಂಚೂರು ಲೆಫ್ಟ್ ವೈಟ್ ಕಳಿಸಿದ ಫಸ್ಟ್ ಹೊರಗಡೆ ಇದ್ನಿ. ಸರಿ ಬಿಡು. ಅಲ್ಲಿವರೆಗೂ ಬರ್ತೀನಿ ನಡೀರಿ ಅಂತ. ಚಂದನ್ ಇಲ್ಲ ಇದಮ್ಮ ಚಂದನ್ ಯಾವ್ದಮ್ಮ ಬೈಸ್ಕೋಬೇಡ. ಹೌದು ಒಬ್ರು ವಾಕಿಲ್ ಇದ್ರು. ಸರಿ ಬಿಡೋಣ. ಓಕೆ ಇಲ್ಲಮ್ಮ ಬಿಲ್ ಮೇಲೆ ಪಾಸ್ ಇಲ್ಲಿವರೆಗೂ ಬಂದವ್ರೆ. ನೋಡಿ ಇವನೇ ಈ ಸ್ಟ್ರೈಟ್ ಇವನೇ ಬೆಲೆ ಹಾಕರಲ್ಲ ತಪ್ಪದವ್ನು ಕರ್ಕೊಂಡ್ ಇಲ್ಲ ನೋಡಿ ಇದು ಕರೆಕ್ಟ್ ನೋಡಿ ತಪ್ಪದ ಬಂದಿದ್ದಲ್ಲ ಇನ್ನು ಬರ್ಬೇಕು. ಇಲ್ಲೊಂದು ಗಿಡ ಇದೆ. ಆಲ್ ರೈಟ್. ಓಕೆ. ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಇಬ್ಬರು ಕೂಡ ದುರ್ಮರಣಕ್ಕೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಯಾವ ರೀತಿ ಈ ತರದ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಆಲ್ ರೈಟ್. ಈ ಕುರಿತಂತೆ ಮಾತನಾಡೋದಕ್ಕೆ ಈಗ ಹಿರಿಯ ನಟರಾದಂತಹ ದೇವರಾಜ್ ಅವರು ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ತಮಗೆ ಒಟ್ಟಾರೆ ಈ ಘಟನೆಯ ಬಗ್ಗೆ ಮಾಹಿತಿ ಈಗಾಗಲೇ ಸಿಕ್ಕಿರ್ಬೇಕು. ಹೌದು, ಈಗಷ್ಟೇ ಸಿಕ್ತು ನನಗೆ. ಓಕೆ. ಏನ್ ಅನ್ಸುತ್ತೆ ಸರ್ ಇದನ್ನೆಲ್ಲ ನೋಡಿದಾಗ? ಬಹಳ ದುಃಖಕರವಾದ ವಿಷಯ, ಇದು ಆಗ್ಬಾರ್ದಾಗಿತ್ತು ಇದು. ಯಾಕಂದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನನಗೆ ಗೊತ್ತಿರೋ ಹಾಗೆ ಎಲ್ರು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡ್ತಕ್ಕಂಥ ಟೆಕ್ನಿಷಿಯನ್ಸ್ ಇದ್ದಾರೆ, ಬಹಳ ಅನುಭವ ಇರೋ ಟೆಕ್ನಿಷಿಯನ್ಸ್ ಇದ್ದಾರೆ. ಹೇಗೆ ಅಚಾತುರ್ಯ ಆಯ್ತು, ಎಲ್ಲಿ ಎಡವಿದ್ದಾರೆ ಅನ್ನೋದು ಗೊತ್ತಿಲ್ಲ ನಂಗೆ. ಖಂಡಿತ ಅದು ಆಗ್ಬಾರ್ದಾಗಿತ್ತು ಇದು ದುರಂತ. ಎಲ್ರೂ ಎಚ್ಚರದಿಂದ ಇರಬೇಕಾಗಿತ್ತು. ಎಲ್ಲಿ ಎಡವಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ ಸರ್, ನೀವು ಸಾಕಷ್ಟು ಈ ಆಕ್ಷನ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡಿದೀರಾ. ಹೌದು. ನೀವೇ ಸ್ವತಃ ಸಾಹಸ ದೃಶ್ಯಗಳನ್ನು ಮಾಡಿರ್ಬೋದು ಅಥವಾ ಯಾರಾದ್ರೂ ಡೂಪ್ಸ್ ಅನ್ನ ಕೂಡ ತಾವು ಬಳಸಿರಬಹುದು. ಹೌದು. ಸಾಹಸ ದೃಶ್ಯಗಳನ್ನ, ಈ ತರದ ದೃಶ್ಯಗಳನ್ನ ಮಾಡುವಾಗ ಯಾವ ರೀತಿ ಪ್ರಿಕಾಷನ್ಸ್ ನ ತಗೊಳ್ತಾ ಇದ್ರು ಮೊದಲು, ಅಥವಾ ತಾವು ನೋಡಿದ ಹಾಗೆ ತಗೊಳ್ತಾರೆ? ಅದೇ ನಾನು ಹೇಳದ್ನಲ್ಲ, ಎಲ್ರೂ ಎಚ್ಚರದಿಂದ ಇರಬೇಕು ಅಂತ. ಮಾಡೋರು ಆಗ್ಲಿ, ಮಾಡಿಸೋರು ಆಗ್ಲಿ, ಕರೆಕ್ಟ್, ಅದರಲ್ಲಿ ಭಾಗವಹಿಸೋರಾಗ್ಲಿ, ಯಾರೇ ಆಗ್ಲಿ ಎಲ್ರೂ ಎಚ್ಚರದಿಂದ ಇರಬೇಕು ಅಂತ. ಹುಮ್ಮಸ್ಸಿಂದ ಮಾಡತಕ್ಕಂಥದ್ದು ಬಹಳ ಕೆಲಸ ಈ ತರ ತಪ್ಪುಗಳಿಗೆ ಕಾರಣ ಆಗುತ್ತೆ. ನಾನು ಮಾಡ್ಬಿಡ್ತೀನಿ, ನನ್ನ ಕೈಲಾಗುತ್ತೆ ಅನ್ನೋದು, ಈ ತರದ್ದು ಅಚಾತುರ್ಯದಿಂದ ಕೆಲಸ ಈ ತರ ತಪ್ಪುಗಳೆಲ್ಲ ಆಗೋ ಸಾಧ್ಯತೆಗಳಿರುತ್ತೆ. ಇಲ್ಲಿ ಯಾವ ರೀತಿ ಆಗಿದೆ ಅಂತ ಗೊತ್ತಿಲ್ಲ ನಂಗೆ. ನನ್ನ ಪ್ರಕಾರವಾಗಿ ಎಲ್ರೂ ಎಚ್ಚರ ವಹಿಸ್ಬೇಕಾಗಿತ್ತು. ಸಾಹಸ ನಿರ್ದೇಶಕರಾಗ್ಬೋದು ಅಥವಾ ಭಾಗವಹಿಸ್ತಕ್ಕಂಥ ವ್ಯಕ್ತಿಗಳಾಗ್ಬೋದು, ಸಾಹಸ ಕಲಾವಿದರಾಗ್ಬೋದು, ಯಾರೇ ಆಗ್ಲಿ ಎಲ್ರೂ ಅವ್ರ ಕೈಲಿ ಏನ್ ಸಾಧ್ಯವಿದೆ ಏನ್ ಸಾಧ್ಯವಿಲ್ಲ ಅನ್ನೋದನ್ನ ತಿಳ್ಕೊಂಡು ಮಾಡೋ ಒಂದು ಪ್ರಯತ್ನ ಮಾಡಬೇಕು. ಆಮೇಲೆ ಮಾಡತಕ್ಕಂತ ಜಾಗನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಆ ಜಾಗದಲ್ಲಿ ನಾವು ಕೆಲಸ ಮಾಡೋದು ಸಾಧ್ಯವಾಗುತ್ತೆ, ಇದು ಸೂಕ್ತವಾಗಿದೆ ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡಿ ಮಾಡ್ಬೇಕಾಗುತ್ತೆ. ಇವ್ರ ಪರಿಚಯ ಇತ್ತ ಸರ್ ತಮ್ಗೆ? ಅನಿಲ್ ಮತ್ತು ಉದಯ್ ಪರಿಚಯ ಏನಾದ್ರು? ಇಲ್ಲ, ಬಹಳ ದುಃಖದ ವಿಷಯ ಅಂದ್ರೆ ನಾನು ಆಕ್ಟ್ ಮಾಡಿದ್ದೆ, ಈ ಸಿನಿಮಾ ಆಕ್ಟ್ ಮಾಡಿದ್ದೆ, ಅವ್ರ ಜೊತೆ ಒಂದು ಸನ್ನಿವೇಶನ ಮಾಡಿದ್ದೆ ನಾನು. ಓಕೆ. ಈ ಸಿನಿಮಾ ನಾನು ಆಕ್ಟ್ ಮಾಡ್ತಾ ಇದ್ದೀನಿ. ಓಕೆ. ನಾನು ಒಂದು ಸನ್ನಿವೇಶದಲ್ಲಿ ಮಾಡಿದ್ದೆ ಅವ್ರ ಜೊತೆಯಲ್ಲಿ. ಬಹಳ ದುಃಖ ಆಯ್ತು, ಯಾಕಂದ್ರೆ ಅವತ್ತು ನಾನು ಇವ್ರ ಜೊತೆಲಿ ಭೇಟಿಯಾದಾಗ ಮೊದಲನೇ ಸಲ ನಾನು ಭೇಟಿ ಆಗಿದ್ದು. ಆಮೇಲೆ ನಾನು ಅವ್ರಿಗೆ ಅಭಿನಂದನೆಗಳು ಹೇಳ್ಬಂದೆ. ಇತ್ತೀಚೆಗೆ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ, ಬಹಳ ಒಳ್ಳೆ ಹೆಸರು ಮಾಡ್ತಾ ಇದ್ದೀನಿ.
ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಇಷ್ಟೊತ್ತು ತಾವು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ. ಸರಿ ಓಕೆ ಓಕೆ ಸರ್, ದೇವರಾಜ್ ಸರ್ ಮತ್ತೆ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ತಮ್ಗೆ? ಕೇಳಿಸ್ತಾ ಇದೆ. ಓಕೆ, ತಮ್ಗೆ ಇನ್ನೂ ಆಶಾಭಾವ ಇದೆಯಾ? ಆಶಾಭಾವ ಯಾವ್ದು ಖಂಡಿತ ಗೊತ್ತಿಲ್ಲ ನಂಗೆ. ಅಲ್ಲಿನ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ ನಂಗೆ. ಓಕೆ, ನಾನು ಇಲ್ಲೆಲ್ಲ ಹೊರಗಡೆ ಇದ್ದೀನಿ. ನನಗೆ ಈಗಷ್ಟೇ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗರು ಬಂದು ವಿಷಯ ತಿಳಿಸಿದ್ರು ನನಗೆ, ಹೀಗಾಗಿದೆ ಅಂತ. ಅಲ್ಲಿ ಏನಾಗಿದೆ ಅಂತ ಪರಿಸ್ಥಿತಿ ನನಗೆ ಗೊತ್ತಿಲ್ಲ. ನಾನು ಟಿವಿನೂ ನೋಡಿಲ್ಲ ಇನ್ನು. ಅಲ್ಲಿ ಏನಾಗಿದೆ ಗೊತ್ತಿಲ್ಲ. ಡೆಫಿನೆಟ್ ಆಗಿ ಆಶಾಭಾವ ಇಟ್ಕೊಳ್ಳೋಣ, ಭಗವಂತನ ಬೇಡ್ಕೊಳ್ಳೋಣ, ಅವ್ರಿಗೇನೋ ತೊಂದರೆ ಆಗದೆ ಅವರು ಬದುಕು ಬರ್ಲಿ ಅಂತ ಖಂಡಿತವಾಗ್ಲೂ ಆಸೆ ಇಟ್ಕೊಳ್ಳೋಣ. ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ ಅಂದ್ರೆ ಸರ್, ಈಗ ಯಾರನ್ನಾದ್ರೂ ಡೆಡ್ ಅಂತ ಡಿಕ್ಲೇರ್ ಮಾಡೋದಕ್ಕೆ ಇಂತಿಷ್ಟು ಸಮಯ ಅಂತ ಇರುತ್ತೆ, ಅಥವಾ ಡೆಡ್ ಬಾಡಿ ಕೂಡ ಪತ್ತೆ ಆಗ್ಬೇಕಾಗತ್ತೆ. ಸೊ ಈಗ ನನ್ಗನ್ಸಿದ ಮಟ್ಟಿಗೆ ಅವರು ನಾಪತ್ತೆಯಾಗಿ 1.5 ತಾಸು ಕಳೆದಿದೆ. ಸೊ ಈಗ ಡೆಡ್ ಡಿಕ್ಲೇರೆನ್ಸ್ ಕೊಟ್ಟು ಪೊಲೀಸ್ ಇನ್ಸ್ಪೆಕ್ಟರ್ ಆಲ್ರೆಡಿ ಒಂದು 15 ನಿಮಿಷ ಆಗಿದೆ. ಸೊ ಹಾಗಾಗಿ ಟೂ ಅರ್ಲಿ ಆಗೋಯ್ತಾ, ಅಥವಾ ಎಲ್ಲಾದ್ರೂ ಇದ್ದಾರಾ, ಅವರು ಎಲ್ಲಾದ್ರೂ ಈಜು ದಡ ಸೇರಿದಾರಾ, ಅಥವಾ ಈ ಥರದ್ದು ಒಂದು ಆಶಾಭಾವ ಇನ್ನೂ ಕೂಡ ಜೀವಂತವಾಗಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ತಾವು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಉದಯ ನಾನ್ ಸಾಕ್ತೀನಿ ಅಂದ್ರೆ ಎಲ್ಲ ಸಾಕ್ತೀಯಾ ಅಪ್ಪ? ಯಾಕಪ್ಪ ದೇವ್ರೆ, ಯಾಕೆ ಹಿಂಗ ಮಾಡ್ತೀಯಪ್ಪ? ಎಸ್, ದೃಶ್ಯಗಳಲ್ಲಿ ತಾವು ನೋಡ್ತಾ ಇರುವಂತಹ ಆ ವ್ಯಕ್ತಿ ಉದಯ್ ಅವರ ಅತ್ತೆ. ಆಕೆಗೆ ಈ ವಿಷಯ ತಿಳಿದ ತಕ್ಷಣ ಅಲ್ಲಿ ತಿಪ್ಪಣ್ಣಹಳ್ಳಿ ಕೆರೆ ಹತ್ರ ಬಂದು ರೋಧಿಸ್ತಾ ಇರುವಂತಹ ದೃಶ್ಯಗಳನ್ನ ನೋಡಿದ್ದೀರಾ. ಉದಯ್ ಮತ್ತು ಅನಿಲ್ ನಾಪತ್ತೆಯಾಗಿ ಸುಮಾರು 1.5 ಗಂಟೆ ಆಯಿತು. ಈಗಾಗಲೇ ತಾವರೆಕೆರೆ ಸಬ್ ಇನ್ಸ್ಪೆಕ್ಟರ್ ಕೂಡ ಅವರು ಮೃತಪಟ್ಟಿರಬಹುದು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಒಂದು ರೀತಿ ದುರಂತ ಅಂತ ಹೇಳ್ಬೋದು. ಮಾಸ್ತಿಗುಡಿ ಚಿತ್ರದ ಚಿತ್ರೀಕರಣ ವೇಳೆ ಇಬ್ಬರು ಸಾಹಸ ಕಲಾವಿದರು ನೀರ್ಪಾಲಾಗಿದ್ದಾರೆ. ಬೇಕರಿ ಐಟಮ್ ತಿನ್ನುವ ಪ್ರಿಯರಾಗಿದ್ರೆ ನೀವು ನೋಡ್ಲೇಬೇಕಾದಂತಹ ಒಂದು ಸ್ಟೋರಿ. ಬಿಕಾಸ್ ಬೇಕರಿಗಳಿಗೆ ಸಪ್ಲೈ ಆಗ್ತಿರೋದು ನಾನ್ ವೆಜ್ ಡಾಲ್ಡಾ. ಬೀದರ್ನ ಖಾಸಗಿ ಕಾಲೇಜಿನಲ್ಲಿ ಡ್ರಗ್ಸ್ ಮಾಫಿಯಾದ ಅಟ್ಟಹಾಸ ಮಿತಿ ಮೀರಿದೆ. ಈ ಹಿಂದೆ ಇದೇ ಕಾಲೇಜಿನಲ್ಲಿ ಡ್ರಗ್ಸ್ ವ್ಯಸನಗಳಿಂದ ವಿದ್ಯಾರ್ಥಿನಿಯೊಬ್ಬಳು ಸಾವಿಗೆ ಶರಣಾಗಿದ್ಲು. ಆದರೆ ಸಂಬಂಧಪಟ್ಟವರು ಇನ್ನೂ ಎಚ್ಚುತ್ತಿಲ್ಲ. ಹೀಗಾಗಿ ಮಾದಕ ವ್ಯಸನಿಗಳ ಕಿರುಕುಳದಿಂದ ಮತ್ತೊಬ್ಬ ವಿದ್ಯಾರ್ಥಿ ಸಾವಿನ ಮನೆ ಸೇರಿದ್ದಾನೆ.